ಚಲುವನಾರಾಯಣನು ಈ ದಿಗ್ಭ್ರಾಂತನಾಗಿ ಲೀಲಾ ವಿನೋದ ವಶನಾಗಿ ಎಲ್ಲ ಆಭರಣಗಳನ್ನು ಕಳೆದುಕೊಂಡು ಇಂದು ಮುಂಜಾನೆ ದೇವಾಲಯದ ಬಳಿಗೆ ಬರಲು ಅಮ್ಮನವರುಗಳು ಕೋಪದಿಂದ ಬಾಗಿಲನ್ನು ಹಾಕಿಬಿಟ್ಟರು. ಶ್ರೀದೇವಿಯೇ, ಕ್ಷ್ಮಾದೇವಿಯೇ, ಭೂದೇವಿಯೇ, ದಯವಿಟ್ಟು ಬಾಗಿಲನ್ನು ತೆಗೆಯಿರಿ, ನಾನು ಚಲುವನಾರಾಯಣ ಬಂದಿದ್ದೇನೆ ಎಂದು ಹೊರಗಿನಿಂದ ಶಬ್ದ ಮಾಡಲಾಗಿ ಅಮ್ಮನವರುಗಳು ಬೆಳ್ಳಂಬೆಳಗ್ಗೆಯೇ ಯಾರು ನಮ್ಮ ಆಸ್ಥಾನಕ್ಕೆ ಬಂದಿರುವವರು ಎಂದು ಬಾಗಿಲನ್ನು ತೆರೆಯದೆ ಒಳಗಿನಿಂದಲೇ ಶಬ್ದವನ್ನು ಮಾಡುತ್ತಾ ಯಾರು ಎಂದು ಕೇಳಿದರು. ಆಗ ಚಲುವನಾರಾಯಣನು ನಾನು ಚಕ್ರಿ ಎಂದು ಹೇಳಲಾಗಿ, ಚಕ್ರಿ ಎಂದರೆ ಚಕ್ರವನ್ನು ಹಿಡಿದಿರುವವನು. ಕುಂಬಾರರು ಮಡಕೆಯನ್ನು ಮಾಡುವಾಗ ಚಕ್ರವನ್ನು ಬಳಸುತ್ತಾರೆ, ಹಾಗಾಗಿ ನೀನು ಕುಂಬಾರನೇ, ಇಷ್ಟೊತ್ತಿಗೆ ಏಕೆ ಬಂದೆ ಎಂದು ಕೇಳಲು, ಅಯ್ಯೋ ನಾನು ಚಕ್ರಿ ಎಂದರೆ ಸುದರ್ಶನ ಚಕ್ರವನ್ನು ಹಿಡಿದಿರುವವನು ಎಂದರ್ಥ, ನಾನು ಕುಂಬಾರ ಅಲ್ಲ ಎಂದು ಹೇಳಲು, ಹೌದಾ ಅಂತ ಅಮ್ಮನವರು ಮತ್ತೆ ಕೇಳಲು, ಇಲ್ಲ ನಾನು ಪಕ್ಷಿಯನ್ನು ಉಳ್ಳವನು ಎಂದು ಕೇಳಲಾಗಿ, ಪಕ್ಷಿಯನ್ನು ಉಳ್ಳವನೇ, ಬೇಟೆಯಾಡುವವರು ಪಕ್ಷಿಗಳನ್ನು ಬೇಟೆಯಾಡುತ್ತಾರೆ, ಹಾಗಿದ್ದರೆ ನೀನು ಬೇಟೆಯಾಡುವವನ ಎಂದು ಕೇಳಲಾಗಿ, ಇಲ್ಲ ನಾನು ಬೇಟೆಯಾಡುವವನಲ್ಲ, ಪಕ್ಷಿ ಎಂದರೆ ಗರುಡನನ್ನು ಉಳ್ಳವನು, ಗರುಡಧ್ವಜ ನಾನು ಎಂದು ಹೇಳಲಾಗಿ, ಒಂದೊಂದಾಗಿ ನಂಬಿಕೆಗಳು ಬರಲಾಗಿ ನಾನು ಶಂಖವನ್ನುಳ್ಳವನು ಎಂದಾಗಲಿ, ಹಾಗಾದರೆ ನೀನು ಶಂಖಗಳನ್ನು ಸಮುದ್ರದಲ್ಲಿ ಆಯುವವನೇ ಎಂದು ಅವರು ಕೇಳಲು, ಅಯ್ಯಯ್ಯೋ ಹಾಗಲ್ಲ, ಇದು ಪಾಂಚಜನ್ಯ ಶಂಖವನ್ನು ಹಿಡಿದಿರುವವನು ಎಂದು ಹೇಳಲಾಗಿ, ಹೀಗೆಯೇ ಮಾತಿಗೆ ಮಾತು ಬೆಳೆಯಲಾಗಿ ಅಮ್ಮನವರು ಒಳಭಾಗದಿಂದ ಕಿಂಡಿಯಲ್ಲಿ ನೋಡಲಾಗಿ ಚಲುವನಾರಾಯಣನ ಮುಖವೆಲ್ಲ ಕೆಂಪಾಗಿದೆ, ವಸ್ತ್ರಗಳೆಲ್ಲ ಅಸ್ತವ್ಯಸ್ತವಾಗಿದೆ, ಮಾಲೆಗಳೆಲ್ಲ ಕದರಿ ಹೋಗಿದೆ, ಬೇಡನ ದಾಳಿಗೆ ಸಿಕ್ಕಿ ತಿರುಮಂಗೈ ದಾಳಿಗೆ ಸಿಕ್ಕಿ ಕೂದಲೆಲ್ಲ ವಿಚಿತ್ರವಾಗಿದೆ. ತಕ್ಷಣವೇ ಇದನ್ನು ನೋಡಿದ ಅಮ್ಮನವರಿಗೆ, ಓಹೋ ಇವನು ಚಲುವನಾರಾಯಣನೇ, ಆದರೆ ರಾತ್ರಿ ಎಲ್ಲಿಯೋ ಹೋಗಿ ಬಂದಿದ್ದಾನೆ, ನಿನ್ನ ಮುಖವೇಕೆ ಕೆಂಪಾಗಿದೆ, ಬೇರೆ ಸ್ತ್ರೀಯರ ಬಳಿಗೆ ಹೋಗಿರಬೇಕು, ಹಾಗಾಗಿ ನಿನ್ನ ಮುಖ ಕೆಂಪಾಗಿದೆ ಎಂದು ಕೇಳಲಾಗಿ, ಇಲ್ಲ ನನ್ನ ಮುಖ ಅದಕ್ಕಾಗಿ ಕೆಂಪಾಗಲಿಲ್ಲ, ದಾಳಿಗೆ ಸಿಲುಕಿ ಅದು ನನ್ನ ರಕ್ತವೇ, ನಿನ್ನ ರಕ್ತವ ಇಲ್ಲವಲ್ಲ, ಅದು ಕೆಂಪಾಗಿ ಕಾಣುತ್ತಿದೆಯಲ್ಲ, ಅಂಗರಾಗದಂತೆ ಕಾಣುತ್ತಿದೆಯಲ್ಲ ಎಂದು ಕೇಳಲಾಗಿ, ಇಲ್ಲ ಆಯಿತು, ದಾಳಿಯನ್ನು ಮಾಡಿದ್ದು ನಿಜ, ಆಭರಣಗಳನ್ನು ಕಿತ್ತುಕೊಂಡ, ಆದರೆ ನಿನ್ನ ತಲೆ ಕೂದಲೆಲ್ಲ ಏಕೆ ಕೆದರಿದೆ, ತಲೆ ಕೂದಲು ಕೆದರಬಾರದಾಗಿತ್ತಲ್ಲ ಎಂದು ಕೇಳಲಾಗಿ, ಇಲ್ಲ ಆ ಎಳೆದಾಟದಲ್ಲಿ ನನ್ನ ತಲೆ ಕೂದಲುಗಳೆಲ್ಲ ಹೋಗಿದೆ ಎಂದು ಹೇಳಲಾಗಿ, ಆಯಿತು ಆಭರಣಗಳನ್ನು ಬಿಚ್ಚಿಕೊಳ್ಳುವಾಗ ನಿನ್ನ ಮಾಲೆಗಳಿಗೆ ಏನಾಯಿತು, ಮಾಲೆಗಳೆಲ್ಲ ಈ ರೀತಿ ಮುದುಡಿದೆಯಲ್ಲ, ಮಾಲೆಯನ್ನು ಕಿತ್ತು ಹಾಕಬೇಕಾಗಿತ್ತು, ಆದರೆ ಮಾಲೆಗಳು ಮುದುಡಿದೆ ಅಷ್ಟೇ, ಇದು ಬೇರೆ ರೀತಿಯ ಅರ್ಥವನ್ನು ಕೊಡುತ್ತದಲ್ಲ ಎಂದು ಕೇಳಲಾಗಿ, ಇಲ್ಲ ಇಲ್ಲ ಅವರು ಆಭರಣಗಳನ್ನು ಕಿತ್ತುಕೊಂಡರೆ ಹೊರತು ಈ ಮಾಲೆಯಿಂದ ಏನು ಪ್ರಯೋಜನ ಎಂದು ಮಾಲೆಯನ್ನು ಕಿತ್ತುಕೊಳ್ಳಲಿಲ್ಲ, ಆದ್ದರಿಂದ ಇದು ಮುದುಡಿದೆ ಎಂದು ಹೇಳಲಾಗಿ, ವಸ್ತ್ರಗಳೆಲ್ಲವೂ ಕೂಡ ಕದಡಿದೆಯಲ್ಲ, ಆಭರಣಗಳನ್ನು ಕಿತ್ತುಕೊಳ್ಳುವವನಿಗೂ ವಸ್ತ್ರಕ್ಕೂ ಏನು ಸಂಬಂಧ ಎಂದು ಕೇಳಲಾಗಿ, ಚಲುವನಾರಾಯಣನು ಬಹಳ ಬಳಲಿ ಬೆಂಡಾಗಿ, ರಾತ್ರಿಯೆಲ್ಲ ಅಲೆದು ಬಂದಿದ್ದೇನೆ, ದಯವಿಟ್ಟು ಅಮ್ಮನವರು ನನ್ನನ್ನು ಸೇರಿಸಿಕೊಳ್ಳಿ, ಇದು ಏನು ಪ್ರಶ್ನೆಗಳನ್ನು ಕೇಳುತ್ತಿದ್ದೀರಿ, ನಾನು ಎಲ್ಲಿಯೂ ಹೋಗಿಲ್ಲ ಎಂದು ಹೇಳಲಾಗಿ, ಆಗ ತಿರುನಾರಾಯಣಪುರಂ ಅರಯ್ಯರ್ ಸ್ವಾಮಿಗಳು ಬಂದು, ಇಲ್ಲ ಚಲುವನಿಗೆ ಇದಾಗಿದ್ದು ನಿಜ ಎಂದು ಹೇಳಲಾಗಿ ಅಮ್ಮನವರು ಒಪ್ಪಿಕೊಂಡು ಸೇರಿಸಿಕೊಳ್ಳುತ್ತಾರೆ. ಇದನ್ನು ಪ್ರಣಯ ಕಲಹ ಸಂಧಾನ ಸೇವಾ ಎಂದು ಕರೆಯುತ್ತಾರೆ.